ಇನ್ನೊಂದು ಮೈಕ್ ಇಲ್ಲಿ 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 ರೆಕಾರ್ಡ್ ಆಗೈತಾ? ಶುರು ಮಾಡಿ. ಏನು ಶುರು ಮಾಡೋದು ಏನು ಗೊತ್ತಾಗ್ತಿಲ್ಲ ನನಗೆ. ಮೈಂಡು ಫುಲ್ ಬ್ಲಾಕ್ ಆಗಿದೆ. ಯಪ್ಪ ಎಂಥ ಮೂವಿಗರು. ನಾನು ಜಸ್ಟ್ ಅಲ್ಲ ಕಾಮನ್ ಡೈಲಾಗ್ ಎಲ್ಲರೂ ಹೇಳೋ ಥರ ಹೇಳೋಕ್ಕಾಗಲ್ಲ. ಹಾಲಿವುಡ್ ಮೂವಿ ನೋಡಿದ್ನಾ, ಕನ್ನಡ ಮೂವಿ ನೋಡಿದ್ನಾ ಗೊತ್ತಾಗ್ತಿಲ್ಲ. ಟೋಟಲಿ ಸರ್ಪ್ರೈಸು. ಒಂದಾದ್ಮೇಲೆ ಒಂದು ಸರ್ಪ್ರೈಸಸ್ಸು. ಏನು ಗುರು ಸರ್ಪ್ರೈಸು. ಟ್ರೈಲರ್ಗೂ ಮೂವಿಗೂ ಸಂಬಂಧನೇ ಇಲ್ಲ. ಆ ವಿ ಎಫ್ ಎಕ್ಸ್ ಆಗಲಿ, ಆ ಎಲಿವೇಶನ್ಸ್ ಆಗಲಿ, ಆ ಬಿ ಜಿ ಎಮ್ ಆಗಲಿ, ಆ ಆ್ಯಕ್ಟಿಂಗ್ ಆಗಲಿ, ಯಪ್ಪ ಇಟ್ಸ್ ಅನ್ಬಿಲೀವಬಲ್. ನಮಗೆ ಇನ್ನೂ ಅಲ್ಲಿ ಎದ್ದಿರೋ ರೋಮ ಇನ್ನೂ ಮಲಗಿಲ್ಲ. ಥಿಯೇಟ್ರಲ್ಲಿ ಎದ್ದಿರೋ ರೋಮ ಇನ್ನೂ ಮಲಗಿಲ್ಲ. ನಾವು ಯಾವುದೇ ಥರ ಪ್ರಮೋಷನ್ ಥರ ಮಾಡ್ತಾಯಿಲ್ಲ ಈ ವಿಡಿಯೋನ. ಮನಸ್ಫೂರ್ತಿಯಾಗಿ ಈ ವಿಡಿಯೋ ನೋಡ್ದೋ, ಸಿನಿಮಾ ನೋಡ್ದೋ ಮಾತ್ರ ನಮಗೆ ಔಟ್ಪುಟ್ ಕನ್ನಡ ಸಿನಿಮಾ ನೋಡಿದಾಗ ಅನಿಸಿಲ್ಲ ನಮಗೆ. ಯಾವುದೋ ಹಾಲಿವುಡ್ ಮೂವಿ ನೋಡ್ಕೊಂಡು ಬಂದಿದ್ದೀವಿ ಅನ್ನೋ ಫೀಲಲ್ಲಿ ನಾವು ಈ ರಿವ್ಯೂನ ಕೊಡ್ತಾ ಇರೋದು. ಸೀರಿಯಸ್ಲಿ ನಮ್ಮ ಕರ್ನಾಟಕದವ್ರು ಈ ಥರ ಸಿನಿಮಾ ತೆಗಿತಾರೆ ಅಂತ ಅನ್ಎಕ್ಸ್ಪೆಕ್ಟೆಡ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕೆ ನಾವು ಆಸ್ ಅ ಕಾಮನ್ ಆಡಿಯನ್ಸ್ ನೋಡಿರಲ್ಲ, ಆಸ್ ಅ ಟೆಕ್ನಿಷಿಯನ್ಸ್ ಆಗಿ ನೋಡಿರ್ತೀವಿ. ನಮಗೆ ಸರ್ಪ್ರೈಸು ಮೂವಿ. ಒಂದೊಂದು ಫ್ರೇಮು, ಒಂದೊಂದು ಇದು ಕ್ಯಾಮ್ರಾ ಆ್ಯಂಗಲ್ಲು ಇನ್ನೂ ಡಿಕೋಡ್ ಮಾಡೋಕೆ ಅದು ಎಷ್ಟಲ್ಲಿ ನೋಡಬೇಕು ನಾವು. ಆಮೇಲೆ ಒಂದಂತೂ ನಿಜ, ಎಲ್ಲ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಯವರು ನಿದ್ದೆ ಗೆಡಿಸ್ಕೊಂತಾರೆ. ಪಾಕ ಇವತ್ತಿಂದ ನಿದ್ದೆ ಗೆಡಿಸ್ಕೊಂತಾರೆ. ಈ ಸರಿ ಸೈಮಾದಲ್ಲಿ ಕನ್ನಡದವ್ರನ್ನ ಕೊನೆ ಕರೆದಿದ್ರಂತೆ. ಆಲ್ಮೋಸ್ಟ್ ಹೇಳ್ತೀನಿ, ಇನ್ನೆಲ್ಲ ಮುಂದೆ ಸೀಟ್ ಬಿಟ್ಕೊಟ್ಬಿಟ್ಟು ದಯವಿಟ್ಟು ಎಲ್ಲರೂ ಹೋಗಿ ಹಿಂದೆ ಕುತ್ಕೊಂಬಿಡಿ. ಅದು ಸಾಧ್ಯನೇ ಇಲ್ಲ, ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಹೇಳ್ತೀನಿ, ಇದು ಓಪನ್ ಚಾಲೆಂಜು. ಎಲ್ಲ ಟೆಕ್ನಿಷಿಯನ್ಸು ಜೊತೆಗೆ ಸ್ಕ್ರಿಪ್ಟು ಏನು ಕಂಡಿಡಿಯಕ್ಕೆ ಆಗಲ್ಲ. ನಿಮ್ಮ ಕೈಲಿ ಆಗೋದು ಇಲ್ಲ, ಅದು ಸಾಧ್ಯ ಇಲ್ಲ. ನಾವೇನು ಸ್ಪಾಯ್ಲರ್ಸ್ ಬಿಟ್ಕೊಡಲ್ಲ, ಆಗಲ್ಲ. ಸ್ಪಾಯ್ಲರ್ಸ್ ಏನು ಬಿಟ್ಕೊಡ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿನ ನೋಡಿರೋರು ಮಾದರಿಯಾಗಿ ನೋಡ್ಬೇಕು ಅಂತ ಸಿನಿಮಾ ಇದು. ಅದು 100%. ಇಲ್ಲ ನೆಕ್ಸ್ಟ್ ಮಾತಾಡೋಕ್ಕೂ ಮುಂಚೆ ಕಾಂತಾರ ನೆನ್ಸ್ಕೊಳ್ಬೇಕು. ಕಾಂತಾರ ದಯವಿಟ್ಟು 100%. ಇದೊಂದು ದಂತಕತೆ. ಅದು ಮಾತು ಅವರೇ ಹೇಳ್ತಾರೆ. ನಾಳೆ ಆಲ್ಮೋಸ್ಟ್ ಎಲ್ಲ ಹೇಳ್ತೀರಾ. ಅದು ಮೂವಿಲಿ ನೆಕ್ಸ್ಟ್ ಲೆವೆಲ್ ಆಗಿದೆ ಮೂವಿ ಮಾತ್ರ. ಸ್ಟೋರಿ ಹೇಳಕ್ಕಾಗಲ್ಲ, ಬಟ್ ಒಂದೊಂದು ಕ್ಯಾರೆಕ್ಟರ್ ಡಿಸ್ಕ್ರೈಬ್ ಮಾಡೋ ರೀತಿ ಸರ್ಪ್ರೈಸ್ಗಳು. ಆಮೇಲೆ ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇನ್ನೊಂದು ದೊಡ್ಡ ಟ್ವಿಸ್ಟ್ ಐತೆ. ದಯವಿಟ್ಟು ಇದು ಸ್ಪಾಯ್ಲರ್ ಅಲ್ಲಪ್ಪ. ಟ್ವಿಸ್ಟ್ಗೆ ಟ್ವಿಸ್ಟು ಅಂದರೆ ಅದು ಹೇಳ್ಲಿಕ್ಕಾಗಲ್ಲ. ದಯವಿಟ್ಟು ಹೇಳ್ತಿದ್ದೀನಿ, ಇನ್ನು ಯಾವ್ದಾರು ಅವಾರ್ಡ್ ಫಂಕ್ಷನ್ಗೆ ಹೋದ್ರೆ ದಯವಿಟ್ಟು ಎಲ್ಲ ಹಿಂದೆ ಕುತ್ಕೊಂಬಿಡಿ. ದಯವಿಟ್ಟು ಮುಂದೆ ಕುತ್ಕೊಂಡು ನಿಮ್ಮ ಮರ್ಯಾದೆ ನೀವೇ ತಗೊಂಬಿಡಿ. ಅದಂತೂ ನಿಜ. ರಿಷಬ್ ಮೇಕಿಂಗ್ ಫ್ಲೇವರ್ ಅಲ್ಲಿ ತುಂಬಾ ಎನ್ಹಾನ್ಸ್ ಆಗಿದೆ. ಕಲರಿಂಗ್ ಆಗಲಿ, ಆಂಗಲ್ ಆಗಲಿ, ಸೆಟ್ ಪೀಸ್. ಗುರು ನನಗೆ ಸರ್ಪ್ರೈಸ್ ಅಂದಿದ್ದು ಸೆಟ್ ಪೀಸಸ್ ಗುರು. ಆರ್ಟ್ ವರ್ಕ್ ಅದು ಯಾರು ಮಾಡಿದಾರೋ ಕಾಲ್ಗೆ ಬಿದ್ಬಿಡ್ತೀನಿ ಗುರು. ಪ್ರತಿಯೊಂದು ಸೆಟ್ ಪೀಸಸ್ ಎಲ್ಲರೂ ಒಂದು ಆಡ್ಸ್ ಆಫ್ ಹೇಳ್ಬಿಡೋಣ ಬ್ರೋ. ರಿಷಬ್ ಸರ್, ದೇವರನ್ನ ಹೇಳ್ತೀನಿ, ಆಡ್ಸ್ ಆಫ್ ಸರ್ ನಿಮ್ಗೆ. ಜಸ್ಟ್ ನಾವು ಒಂದು ರೀಲ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಮಾಡ್ಕೊಂಡು ಆಕ್ಟ್ ಮಾಡಕ್ಕೆ ಸಖತ್ ಪಲ್ಟಿ ಹೊಡಿತಾ ಇರ್ತಾರೆ. ನಾವು ಇವತ್ತು ಹೇಳ್ತಾ ಇರ್ತೀವಿ ಅಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಅವ್ರ ಅಸೋಸಿಯೇಟ್ಸ್. ಅಯ್ಯಪ್ಪ ಏನ್ ಗುರು, ನಿಮ್ಗೆಲ್ಲ ಒಂದು ಗುಡಿ ಕಟ್ಟದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅವ್ರ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೈಕ್ ಆಗಿ ಅದು ಅದು ಹೇಳ್ಲಿಕ್ಕೆ ಆಗಲ್ಲ. ಸೀರಿಯಸ್ಲಿ ಗೂಸ್ ಬಂಪ್ಸ್ ಬಂದ್ರೆ ನಾವು ಈ ತರ. ಹೌದು. ಆಮೇಲೆ ಫಸ್ಟ್ ಟೈಮ್ ಇದು ನಾವು ಈ ತರ ಹೇಳ್ತಾ ಇರೋದು. ತಡ್ಕೊಳಕ್ಕಾಗ್ದೇನೆ ರಿವ್ಯೂ ಕೊಡ್ತಿದೀವಿ. ಫಸ್ಟ್ ಟೈಮ್ ದೊಡ್ಡ ಇದು ಬಂದಿಲ್ಲ, ಟೈಮ್ ಇಲ್ಲ ಆದ್ರೂ ಹೇಳ್ತಾ ಇದೀವಿ. ಇಲ್ಲ ಆಕ್ಚುಲಿ ನಾನು ಇರೋದೇ ಈಗ ಹೇಳ್ಬಿಡ್ತೀನಿ. ಶುಕ್ರವಾರ 10 AM 2 ಟಿಕೆಟ್ ಬುಕ್ ಮಾಡಿದ್ದೆ. ಇವತ್ತು ಪ್ರೀಮಿಯರ್ ಶೋ ಸಿಕ್ತು ಅಂದ್ಬಿಟ್ಟು ನಾವು 4 ಬುಕ್ ಮಾಡಿದ್ವಿ ಅಲ್ವಾ. ಸೊ ಯಾಕೆ ಗುರು ಬುಕ್ ಮಾಡಿದೆ, ಶುಕ್ರವಾರದ ಕ್ಯಾನ್ಸಲ್ ಮಾಡೋಣ ಅಂದ್ಬಿಟ್ಟು ಏನೋ ಕ್ಯಾನ್ಸಲ್ ಮಾಡಿಲ್ಲ. ಈಗ ರೀಗ್ರೀಟ್ ಆಗ್ತೈತೆ, ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು. ಏನ್ ಗುರು ಗತಿ, ಸಿಗ್ತಾ ಇರ್ಲಿಲ್ಲ. 10 days 15 days ಸಿಗಲ್ಲ, ಸಿಗದೇ ಇಲ್ಲ ಗುರು. ಆಮೇಲೆ ಇನ್ನೊಂದು ಇದನ್ನು ನೋಡ್ಬಿಟ್ಟು ಯಾರೋ ಬಂದ್ಬಿಟ್ಟು ರಿವ್ಯೂ ನೋಡ್ಬಿಟ್ಟು ಅದು ಯಾರಾದ್ರೂ ರಿವ್ಯೂ ನೋಡ್ಕೊಂಡು ಸಿನಿಮಾಗೆ ಬರ್ತೀನಿ ಅಂದ್ರೆ ದಯವಿಟ್ಟು ಅವ್ರು ಬರಲೇಬೇಡಿ. ಯಾಕಂದ್ರೆ ಅಂತ ಸಿನಿಮಾನ ಮತ್ತೆ ನೀವು ಜೀವನದಲ್ಲಿ ಇನ್ನೊಂದ್ಸರಿ ಥಿಯೇಟ್ರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವ್ರನ್ನ ಹೇಳ್ತಾ ಇದೀನಿ, ನಾವೇ ಇನ್ನು 10 ಸರಿ ನೋಡ್ತೀವಿ. 10 ಸರಿ ಲೆಕ್ಕನೇ ಇಲ್ಲ. ನಿಜ ಅಲ್ಲ, ಮೂವಿ ಅಲ್ಲ, ಇನ್ನೊಂದಲ್ಲ, ಹಾಲಿವುಡ್ ಮೂವಿನೂ ಅಲ್ಲ. ಆಮೇಲೆ ಇನ್ನೊಂದು ಅಲ್ಲ, ನನಗೆ ವಾವ್ ಅನ್ಸಿದ್ದು ಕೆಲವೊಂದು ಆನಿಮೇಷನ್ಸ್, VFX. ಯಪ್ಪ ಆಮೇಲೆ ಬ್ರೋ ಆಮೇಲೆ ಟ್ರೈಲರ್ ನೋಡ್ಕೊಂಡು ಜಡ್ಜ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರಾ. ದೇವರನ್ನ ಹೇಳ್ತಾ ಇದ್ದೀನಿ, 1% ಕೊಟ್ಟಿಲ್ಲ.
ನಿಮ್ಗೆ ಬಿಟ್ಟೇ ಕೊಟ್ಟಿಲ್ಲ. ಯಾವ್ದು ಗುರು ಹಾ ಏನೋ ಮಾಡಿರ್ತಾರೆ ಎಂದು. ಆಮೇಲೆ ಒಂಬಾಳೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರ ಮೇಕಿಂಗ್ಗೆ ಅಷ್ಟು ಸುರಿದವ್ರಲ್ಲ ದುಡ್ಡು, ಆ ಧೈರ್ಯ. ಮೇಕಿಂಗ್ ಗುರೋದು ಆಮೇಲೆ 1000 crores ದಾಟಿಸ್ಬೇಕು ಅಂದ್ರೆ ಅವರೇ ಬರಬೇಕು ಅಲ್ವಾ? ಹೌದು. ಅಲ್ವಾ? ಅದು ಇಲ್ಲ, ಇದು 1000 crore ಅಷ್ಟೇ ಅಲ್ಲ. ಇಲ್ಲ ಇದು ನೆಕ್ಸ್ಟ್ ಲೆವೆಲ್ ರೆಕಾರ್ಡ್. ಸ್ಟೋನ್ ಆಗಿ ಉಳ್ಕೊಳ್ಳುತ್ತೆ. ಸಿ ಔಟ್ ಆಫ್ ಕಲೆಕ್ಷನ್ಸ್ ಇದೊಂದು ಮಾಸ್ಟರ್ ಪೀಸ್ ಆಗಿ ಉಳ್ಕೊಳ್ಳುತ್ತೆ. ಈ ಕಲ್ಟ್ ಅಂತಾರೆ ಗೊತ್ತಾ, ಈ ಕಲ್ಟ್ ಮೂವಿ ಲಿಸ್ಟಿಗೆ ಸೇರ್ಕೊಳ್ಳುತ್ತೆ ಇದು. ಅದು ನಿಜ. ದಯವಿಟ್ಟು ಯಾವ್ದು ರಿವ್ಯೂ ಮಾಡಿಲ್ಲ. ಆಹಾ. ಫಸ್ಟ್ ಟೈಮ್ ಒಂದು ಮೂವಿಗೆ ಆಮೇಲೆ ಈ ಬಾಲಿವುಡ್ ಅವರೆಲ್ಲ ಏನ್ ಮಾಡ್ತಿದ್ದೀರಪ್ಪ, ಒಂದ್ಸರಿ ಬಂದು ಒಂದು 100 ಸತಿ ನೋಡ್ಬೇಕು ಇವ್ರ ಸಿನಿಮಾನ. ದಯವಿಟ್ಟು ನೋಡಿ, ಇದ್ರಲ್ಲಿ ಏನಾದ್ರು ಕಲಿಬೋದು. ಯಾರು ನಿದ್ದೆ ಮಾಡಿಕ್ಕಿಲ್ಲ, ಎಲ್ಲ ಮಲಗಿದ್ದು ಅವ್ರು ಏನು ಮಾಡಲ್ಲಪ್ಪ. ಈ ಡೈರೆಕ್ಟರ್ ಮೂವಿಗಳಲ್ಲಿ ಕ್ಯಾರೆಕ್ಟರ್ಗೆ ಅಪರ್ಚುನಿಟಿ ನೋಡ್ತಾ ಇರ್ತಾರೆ 100%. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ, ಇಲ್ಲಿ ಯಾರನ್ನು ಕರ್ಕೊಂಡ್ ಬಂದಿಲ್ಲ ಬಾಲಿವುಡ್ ಅವ್ರನ್ನ. ಅದೊಂದು ಖುಷಿ ವಿಚಾರ. ಇನ್ನೊಂದು ಕರ್ಕೊಂಡ್ ಬಂದಿಲ್ಲ, ಒಬ್ರು ಕನ್ನಡಿಗರು. ಅದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅದಕ್ಕಂತೂ. ಎಂತೆಂತ ಕಲಾವಿದರು ಇದಾರೆ ನಮ್ಮಲ್ಲಿ ಅಂದ್ರೆ. ಆಮೇಲೆ ಜಯರಾಮ್ ಒಬ್ರನ್ನ ಬಿಟ್ರೆ ಇನ್ನೊಂದು ಕನ್ನಡದವ್ರು. ಇದೊಂದು ದುಃಖ ಪಡೋಂತ ವಿಚಾರ ಅಂತಂದ್ರೆ, ರಾಕೇಶ್ ಸರ್ ನಿಮ್ನ ಮಿಸ್ ಮಾಡ್ಕೊಂಡಿರೋದು ತುಂಬಾ ದೊಡ್ಡ ಲಾಸು ಇಂಡಸ್ಟ್ರಿಗೆ. ಈ ಮೂವಿಲಿ ಹೆಂಗ್ ಲಾಂಚ್ ಆಗಿದ್ರು ಅಂದ್ರೆ ಅವ್ರ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅದು ರೋಮಗಳು ನಿಂತ್ಕೊಂತವೆ. ಬಟ್ ಜಾಗದಲ್ಲಿ ಇನ್ನೊಬ್ಬನ್ನ ರೀಪ್ಲೇಸ್ಮೆಂಟ್ ಆಗಲ್ಲ. ಈ ಸಿನಿಮಾ ನೋಡಿದ್ಮೇಲೆ ಆಗಲ್ಲ. ದೇವರಾಣೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆ ಭಗವಂತ ತಿರ್ಗಾ ಕರ್ನಾಟಕದಲ್ಲೇ ಹುಟ್ಟಿಸಿ ಅವ್ರಿಗೆ ಮತ್ತೆ ಚಿತ್ರರಂಗದಲ್ಲಿ ಬರ್ಲಿ ನಮ್ಮ ಮುಂದೆ. ಒಂದೊಂದು ಎಕ್ಸ್ಪ್ರೆಷನ್, ಆ ವೇರಿಯೇಷನ್ಸ್ ಸೈಕ್ ಆಗ್ಬಿಟ್ಟವ್ರು. ಅದು ರಾಕೇಶ್ ಸಖತ್ ಒಳ್ಳೆ ಕಾಮಿಡಿಯನ್ ಆಗಿ 10 ವರ್ಷ ಆಳಿರೋರು ಇಂಡಸ್ಟ್ರಿಲಿ. ಅವ್ರ ಆಕ್ಟಿಂಗ್ ಲ್ಯಾಂಗ್ವೇಜ್ ಇಂದ ತಗೊಂಡ್ಬರ್ಬೇಕಾಗಿಲ್ಲ ಆರ್ಟಿಸ್ಟ್ಗಳು ನಿಮ್ಗೆ. ಆಮೇಲೆ ಮೂವಿ ನಾವೇನಾದರೂ ಈಗ ಒಂದು 250 ರೂಪಾಯಿ 300 ರೂಪಾಯಿ ಕೊಟ್ಟು ನಾವು ಮೂವಿ ನೋಡ್ತಾ ಇದೀವಿ ಅಂದ್ರೆ, ಓಪನಿಂಗ್ ಸೀನಲ್ಲಿ ಅದೆಲ್ಲ ಅದು ಪೈಸಾ ವಸೂಲು. ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಹೇಳ್ಬೇಕಾದ್ರೆ ಅದು ಸ್ಪಾಯ್ಲರ್ ಅಲ್ಲ, ಬಟ್ ಸ್ಟಿಲ್ ಅದು ಕಾಂತಾರ ಯಾವುದು ಚಾಪ್ಟರ್ 2 ಅಂದ್ರೆ ಪ್ರೀವಿಯಸ್ ಚಾಪ್ಟರ್ ಕಾಂತಾರ ಬರೀ ಫಸ್ಟ್ 10 minutes ಅಲ್ಲಿ ಹೊಡ್ಕೊಬಿಡ್ತದೆ. ಮುಲಾಜ ಇಲ್ಲ. ಫಸ್ಟ್ 10 minutes ಅಲ್ಲಿ ಹೊಡೆದ್ಬಿಡ್ತದೆ ಆರಾಮಾಗಿ. ಆಮೇಲೆ ಬರೋದೆಲ್ಲ ಎಕ್ಸ್ಟ್ರಾ ಅಡಿಷನಲ್ ಗೂಸ್ ಬಂಪ್ಸ್ಗಳು. ಅದು ನೆಕ್ಸ್ಟ್ ಲೆವೆಲ್. ಅದು ಸ್ಟೋರಿ ಇಲ್ಲ, ಸ್ಕ್ರೀನ್ ಪ್ಲೇ ಇಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡು ಸಾಯ್ತಿರಲ್ಲಪ್ಪ. ಬರ್ರಪ್ಪ ಎಲ್ಲ ಬಂದು ನೋಡ್ರಿ ಈಗ ಫಿಲಮ್ ನೋಡ್ರಿ. ಆಮೇಲೆ ನಾವ್ ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ನಮ್ಗೆ ಪ್ರಮೋಷನ್ ಮಾಡಿಸ್ತಾ ಇಲ್ಲ, ಇನ್ನೊಂದು ಮತ್ತೊಂದಿಲ್ಲ. ನಮ್ಮ ಮನ್ಸಾರೆ ನಾವ್ ಇವತ್ತು ತನಕ ಯಾವ್ದು ಈ ತರ ಯಾವ್ದು ಪ್ರಮೋಷನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಈ ತರ ಪ್ರಮೋಷನ್ ಮಾಡಿಲ್ಲ ಯಾವ ಮೂವಿ. ನಮ್ಮ ಟೀಮ್ ಫಸ್ಟ್ ಮಾಡ್ತಾರ ಮೂವಿ ರಿವ್ಯೂ ಇದೇನೆ. ನಾವು ಮೂವಿ ರಿವ್ಯೂ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಟೆಕ್ನಿಕಲ್ ಆಗಿ ಯಾರಾದ್ರೂ ಇನ್ನೂ ತುಂಬಾ ತಿಳ್ಕೊಬೇಕು ಅಂದ್ರೆ 100% ಹೋಗಿ ಒಂದು 10 ಸತಿ ಸಿನಿಮಾ ನೋಡಿ ಎಷ್ಟೋ ವಿಚಾರ. ಆಮೇಲೆ ಬಾಲಿವುಡ್ ಅಂತಿದ್ದೀನಿ, ಬಿಡ್ತು ಹಾಲಿವುಡ್ ಅವರು ನಾವು ಹಾಲಿವುಡ್ ಮೂವಿನೇ ನೋಡಿದ್ದೀವಿ. ಈಗ ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಒಂದು ಅಪ್ಡೇಟ್ ವರ್ಷನ್. ಎಲಿವೇಶನ್ ಅಲ್ಲಂತೂ ಹಾಲಿವುಡ್ ಸಿನಿಮಾದಲ್ಲಿ ಫೈಟ್ ಸೀನ್ ಮೂವಿಲಿ ಅನಂತ್ನಾಗು ಮುಂದೆ ಹೋಗ್ಬಿಟ್ರಿ ಅಂತಾರಲ್ಲ, ಹಂಗೆ ನಾವು ಹಾಲಿವುಡ್ ಹೋಗಿ ಬರ್ತಾ ಇದ್ವಿ. ಸಿನಿಮಾ ಫುಲ್ ಬನ್ರೋ ಈಚೆಗೆ ಬಂದಿವಿ ಬನ್ರೋ. ಆಮೇಲೆ ಫೈಟ್ ಸೀನ್ಸ್ಗಳು ಅಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಏನ್ ಆಕ್ಷನ್ ಚೆನ್ನಾಗಿದೆ. ಅದು ಕೆಲವೊಂದು ಸೀನ್ಸ್ ಅಂತೂ ಇಲ್ಲಿ ನೆನ್ಸ್ಕೊಂಡ್ರೆ ಈಗಲೂ ರೋಮಗಳು ನಿಂತ್ಕೊಂತಾರೆ. ರಿಷಬ್ ಶೆಟ್ಟಿಗೆ ಅವ್ರಿಗೆ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಸೂಪರ್. ರುಕ್ಮಿಣಿ ವಸಂತ್ ಅಂತೂ ನಾವು ಮಾಡಂಗಿಲ್ಲ. ಅಯ್ಯೋ. ಆಮೇಲೆ ಇನ್ನೊಂದು ದಯವಿಟ್ಟು ಸಿನಿಮಾನ ನೋಡಿ ಅಲ್ಲೆಲ್ಲೂ ಕಳೆದೋಗ್ಬಿಡಿ. ಅವ್ರನ್ನ ನೋಡಿ, ಹೀರೋಯಿನ್ ನೋಡಿ ಕಳೆದೋಗ್ಬಿಡಿ ಒಂದು. ಆಮೇಲೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, ಟ್ವಿಸ್ಟ್ಗಳನ್ನ ದಯವಿಟ್ಟು ನಾಳೆ ಬಂದು ಫಸ್ಟ್ ಶೋ ನೋಡ್ಕೊಬಿಟ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲಿ ಬಂದು ದಯವಿಟ್ಟು ಸಿನಿಮಾನ ಸ್ಪಾಯ್ಲರ್ ಆಗ್ಬಿಡುತ್ತೆ. ನೋಡೋರ್ಗೆ ಎಕ್ಸೈಟ್ಮೆಂಟ್ ಇರಲ್ಲ. ನಾವು ಅದು ಆಗ್ಬಿಡುತ್ತೆ ಅಂತಾನೆ ನಾವು ಇವತ್ತು ಪ್ರೀಮಿಯರ್ ಶೋನೇ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು. ದೇವರಾಣ ಹೇಳ್ತಾ ಇದೀನಿ. ಬಟ್ ನಾವು ಇವತ್ತು ಹೋಗಿದ್ದು ತುಂಬಾ ಒಳ್ಳೇದಾಯ್ತು, ಅದ್ಭುತ. ಆಮೇಲೆ ಈ ಕ್ಷಣ ನಾವು ಮರೆಯಕ್ಕಾಗಲ್ಲ, ನಮ್ಮ ಲೈಫಲ್ಲಿ ಮರೆಯಲ್ಲ. ಎಲ್ಲರೂ ಹೋಗಿ ಥಿಯೇಟರ್ ನೋಡಿ. ದಯವಿಟ್ಟು ಪೈರಸಿ ಮಾಡ್ಕೊಳಕ್ ಹೋಗ್ಬೇಡಿ, ಯಾರು ಮಾಡಬೇಡಿ. ಪ್ರೈಮ್ ಬರುತ್ತೆ, ಅಲ್ಲಿ ನೋಡೋಣ ಅಂತ ನೀವು ಮನೇಲಿ ಕೂತ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ರಿಗ್ರೆಟ್ ಆಗುತ್ತೆ. ಅದ್ರಂತ ಲಾಸ್ ಇನ್ನೊಂದಿಲ್ಲ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಬೆಂಕಿ ಆಗೈತೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು, ಅದಕ್ಕೆ ಈ ಜೋಶಲ್ಲಿ ಇದೇ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದೀವಿ.
ನಾವೀಗ ಏನೇನು ಮಾತಾಡ್ತಿದೀವಿ ಎಲ್ಲ ನಾವು ಆ ಸಿನಿಮಾ ನೋಡ್ತಾ ಇದ್ದಾಗ ಅನ್ಸಿದ್ದು ಇಟ್ಕೊಂಡೇ ಮಾತಾಡ್ತಾ ಅನ್ಸಿದ್ದು ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ, ಥಿಯೇಟ್ರಲ್ಲೇ ನೋಡಿ, ಎಂಜಾಯ್ ಮಾಡಿ, ಮೂವಿನ ಎಂಜಾಯ್ ಮಾಡ್ತೀರಾ. ನೀವು ಕಳೆದೋಗ್ತೀರಾ, ಎಂಥ ಟೆನ್ಷನ್ ಇದ್ರೂ ಆ ಥಿಯೇಟ್ರ್ ಒಳಗೆ ಕೂತ್ಕೊಂಡು ಸ್ಕ್ರೀನ್ ನೋಡ್ತಾ ಇದ್ರೆ ಕಾಂತಾರದ ಒಳಗೆ ನೀವು ಇರ್ತೀರಾ. ಅದು 100% 1000% ಈಗ ಕಾಂತಾರನ ನೋಡ್ದ ಅಂತ ನಾವು ಯಾರನ್ನೂ ಕೇಳಂಗಿಲ್ಲ, ಎಷ್ಟು ಸಲ ನೋಡಿದೆ ಅಂತ ಕೇಳ್ಬೋದು. ಅದು 100% ಹೌದು ನೀವು ಅಷ್ಟೇ ಒಂದ್ಸಲಿ ನೋಡಕ್ ಹೋಗ್ಬೇಡಿ, ನೀವು ನೋಡಿ ಸರಿ ನೋಡ್ತೀರಾ ನೀವು ಪಾರ್ಟ್ 2 ನೋಡಿರ್ತೀರಿ. ಅದನ್ನ ನೋಡಿರೋರಿಗೆ ಪಾರ್ಟ್ 1 ಈಗ ನೋಡ್ತಾ ಇದ್ರೆ ಅದ್ರ 10ರಷ್ಟು ಸಂತೋಷ ಆಗುತ್ತೆ. ಅದಂತೂ ನಿಜ. 10ರಷ್ಟು ಮಾಡಿದ್ದಾರೆ, ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ನಾವು ಅನ್ಕೊಂತಿದ್ವಿ ಏನ್ ಗುರು ಇಷ್ಟೊಂದು ಹೇಳ್ಕೊಂಡ್ ಬರ್ತಾ ಇದಾರೆ. 4 ವರ್ಷ ಆಯ್ತು, ಅದು 3 ವರ್ಷ ಆಯ್ತು. 3 ವರ್ಷ ಥಿಯೇಟರ್ ಒಳಗೆ ಹೋಗಕ್ಕೂ ಮುಂಚೆ ಅನ್ಕೊಂಡ್ವಿ 2022 ಸೆಪ್ಟೆಂಬರ್ ಆಚೆ ಬರ್ಬೇಕಾದ್ರೆ 3 ವರ್ಷದಕ್ಕೆ ಬೇಗನೆ ಮುಗ್ಸವ್ರೆ ಅಂತ ಅನಿಸ್ತು. ಆ ಮೇಕಿಂಗು ಇದನ್ನ ನೋಡಿದ್ರೆ 3 ವರ್ಷಕ್ಕೆ ಮುಗ್ಸವ್ರ ಗುರು ಇದನ್ನ. ಅದ್ಭುತ. 3 ವರ್ಷಕ್ಕಾಗಷ್ಟು ವರ್ಕ್ನ ಕೊಟ್ಬಿಟ್ಟಿದ್ದಾರೆ 100% ಕೊಟ್ಟಿದ್ದಾರೆ. ಆಮೇಲೆ ರಿಷಬ್ ಶೆಟ್ಟಿ ಅವರೇ ಈ ತರ ಮೂವಿ ಮಾಡೋದಾದ್ರೆ 3 ವರ್ಷ ಅಲ್ಲ 6 ವರ್ಷ ಬೇಕಾದ್ರೆ ವೆಯ್ಟ್ ಮಾಡಕ್ ರೆಡಿ ನಾವು. ಹಿಂಗೇನೆ ಕೊಡ್ತಾ ಇರಿ. ನೋಡೋಣ, ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದೀರಾ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಸ್ಪಾಯ್ಲರ್ ಅಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾಡಿ 100% ಕಾಯನ. ಅದು ಇದಕ್ಕಿಂತ ಇನ್ನೂ ಬರ್ತಾ ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಮೂವಿ ನೋಡಿ ಮಿಸ್ ಮಾಡ್ಕೋಬೇಡಿ. ಥಿಯೇಟರ್ ಅವರಪ್ಪ ಎಲ್ರೂ ಥಿಯೇಟರ್ ನೋಡಿ ಎಂಜಾಯ್ ಮಾಡ್ರಿ. ಇದು ನಮ್ಮ ಥಿಯೇಟರ್ ನೋಡಿ ಎಂಜಾಯ್ ಮಾಡಿ, ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಉಳಿಸಿ.